ಇವತ್ತು ಶಿವಗಂಗೆ ಬೆಟ್ಟದ ಮೇಲೆ ಇದ್ದಿದ್ ವೆದರ್ ಅಂತೂ ನಾವು ಮಾಡ್ಕೊಂಡಿರೋ ಸೈಕ್ಲಿಂಗ್ ಗ್ರೂಪ್ ಅಲ್ಲಿ ಭಾನುವಾರ ಅನ್ಬಿಟ್ಟು ಶಿವಗಂಗೆ ಬೆಟ್ಟಕ್ಕೆ ಪ್ಲಾನ್ ಹಾಕಿದ್ರು. ಅದಕ್ಕೋಸ್ಕರ ನನಗೂ ಭಾನುವಾರ ಏನು ಕೆಲಸ ಇಲ್ಲ ಅನ್ಬಿಟ್ಟು ಸೈಕಲ್ ಹತ್ಕೊಂಡು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟೆ. ಸೈಕ್ಲಿಂಗ್ ರೈಡ್ ಪ್ಲಾನ್ ಮಾಡಿದ ನಮ್ಮ ಅಂತ ಹೋಗ್ಬಿಟ್ಟು ಸೈಕಲ್ ನಿಲ್ಸ್ಬಿಟ್ಟು ಏನ್ ಮಾಡ್ತಾನೆ ಅಂತ ನೋಡಕ್ ಹೋದ್ರೆ ಅವಾಗ ಮಕ ತೊಳಿತಾವನೆ. ನಾವು ಹುಡುಗರೆಲ್ಲ ಎಲ್ಲೇ ಗ್ರೂಪ್ ಮಾಡ್ಕೊಂಡು ಹೊರಟ್ರು ಈ ತರ ಲೇಟ್ ಲತೀಫಾಗಳು ಎಲ್ಲಾ ಗ್ಯಾಂಗಲ್ ಒಬ್ಬ ಇದ್ದೇ ಇರ್ತಾನೆ ಅಂತವನ್ನ ಟ್ಯಾಗ್ ಮಾಡ್ರಿ. ಮತ್ತೆ ಇವನು ನನ್ನ ಹೈಸ್ಕೂಲ್ ಫ್ರೆಂಡ್ ಆಶೀಶ್ ಅಂತ, ನನಗೆ ಹೆಂಗೆ ಸೈಕ್ಲಿಂಗ್ ಹುಚ್ಚ ಇವನು ಅದೇ ತರ ನನಗಿಂತ ಜಾಸ್ತಿನ ಸೈಕ್ಲಿಂಗ್ ಹುಚ್ಚ ಇದೆ. ಅದಕ್ಕೆ ಇವನು ಕರ್ಕೊಂಡು ಇವತ್ತು ನಮ್ಮೂರಿಂದ 20 ಕಿಲೋಮೀಟರ್ ದೂರ ಇರೋ ಶಿವಗಂಗೆ ಬೆಟ್ಟಕ್ಕೆ ಸೈಕಲಿಂಗ್ ಹೋಗ್ತಾ ಇದೀವಿ. ಆಂದವೇ ಹೋತಾ ಇವನ್ ಸೈಕಲ್ ಅಲ್ಲಿ ಏರ್ ಕಮ್ಮಿ ಇರೋ ಫೀಲ್ ಆಯ್ತಂತೆ. ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಅಲ್ಲಿ ಫ್ರೀಯಾಗಿ ಏರ್ ಹೊಡ್ಕೊಂಡು ಸೀದಾ ಬೆಟ್ಟದ ಕಡೆ ಹೊರಟು. ನನಗೆ ಸೈಕ್ಲಿಂಗು ಮತ್ತೆ ಬೈಕ್ ಎತ್ಕೊಂಡು ಬಾರ್ಸಾಡ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಬೈಕ್ ಎಲ್ಲ ಮನೆ ಕೇಳ್ರಿ ಇವಾಗ ಮಕ್ಮಕ್ಕೆ ಹೊಡ್ಬಿಡ್ತಾರೆ ಅನ್ಬಿಟ್ಟು ಇರೋ ಸೈಕಲ್ ಆಗಿ ಆರಾಮಾಗಿ ಊರ್ ಸುತ್ಕೊಂಡಿದ್ದೀನಿ. ಇರ್ಲಿ ಪರವಾಗಿಲ್ಲ, ಬೈಕ್ ಅಲ್ಲಿ ಸಿಗಕ್ಕಿನ್ನ ಖುಷಿಗಿನ್ನ ಸೈಕಲ್ ಏನೋ ಒಂಥರ ಮಜಾ ಇದೆ ಅನ್ಕಂಡು ಒಳ್ಳೆ ಹಾಕೊಂಡು ಸೈಕಲ್ ತುಳ್ಕೊಂಡು ಸೀದಾ ಹೊರಟು. ಒಂದ್ ಪಾಯಿಂಟ್ ಅಲ್ಲಿ ಯಾಕೋ ಸುಸ್ತಾಯ್ತು ಅನ್ಸ್ತು, ಸೈಕಲ್ ನ ಸೆಂಟ್ರಲ್ ಅಲ್ಲೇ ಹಾಕ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ತಿರ್ಗಾ ಬೆಟ್ಟದ ಕಡೆ ಹೊರಟು. ದೂರದಿಂದ ಬೆಟ್ಟ ನೋಡ್ತಿದ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ ಮೇಲೆ ಯಾವ ತರ ಇರ್ಬೋದು ಅಂತ. ಅದಕ್ಕೋಸ್ಕರ ಸೈಕಲ್ ನ ತಗೊಂಡೋಗಿ ಅಲ್ಲೇ ಶಿವಗಂಗೆ ಹತ್ರ ಇರೋ ಯಾರೋ ಮನೆ ಹೇಳ್ಬಿಟ್ಟು ಅವ್ರ ಮನೆ ಬಗ್ಲಾಗಿ ಸೈಕಲ್ ನ ಲಾಕ್ ಮಾಡ್ಬಿಟ್ಟು ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡ್ದೋ. ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿ ಒಂದ್ 15 ನಿಮಿಷದಷ್ಟಕ್ಕೆ ಸಿಕ್ಕಾಪಟ್ಟೆ ಸುಸ್ತ್ ಫೀಲ್ ಆಗೋಯ್ತು. ಅದಕ್ಕೋಸ್ಕರ ಅಲ್ಲೇ ರೆಸ್ಟ್ ಅಂದಿ ತಿರ್ಗಾ ಓಡ್ಕೊಂಡು ಬೆಟ್ಟ ಹತ್ತದು. ಒಂದ್ 75% ಬೆಟ್ಟ ಹತ್ತವರೆಗೂ ಏನು ಗೊತ್ತಾಗ್ಲಿಲ್ಲ. ಒಂದ್ 75% ಬೆಟ್ಟ ಹತ್ತದ ಮೇಲೆ ಗೊತ್ತಾಯ್ತು ಇಡೀ ಬೆಂಗಳೂರಾಗಿರೋ 1000ಕ್ಕಿಂತ ಜಾಸ್ತಿ ಜನ ಇವತ್ತು ಶಿವಗಂಗೆ ಬೆಟ್ಟದ ಮೇಲೆ ಅವ್ರೆ ಅಂತ. ಈ ತರ ರಶ್ ಇರೋದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಆ ಪಟ್ಟೆ ಜನ ಇದ್ರಿ ಇವತ್ತು ಶಿವಗಂಗೆ ಬೆಟ್ಟದ ಟಾಪ್ ಅಲ್ಲಿ. ನೀವು ಈ ತರ ಬಾಸ್ಗಳಿಂದ ಸಿಕ್ಕಾಪಟ್ಟೆ ಹುಷಾರಾಗಿರಿ. ಯಾಕಪ್ಪ ಅಂತಂದ್ರೆ ಇಂಥ ಕೆಲ್ಸಗಳು ಮಾಡ್ತಾವ್ ನೋಡ್ರಿ. ಇವತ್ತಿನ ವೆದರ್ ಹೆಂಗಿತ್ತಪ್ಪ ಅಂತಂದ್ರೆ ಅದು ಮಾಡೋಣ ಫಾಗ ಒಂದು ಕಂಡಿಡಿಯಕಾತಿರಲಿಲ್ಲ. ಆದ್ರೂ ಒಂಥರ ಸಖತ್ತಾಗೆ ಇತ್ತು. ಶಿವಗಂಗೆ ಬೆಟ್ಟಕ್ಕೆ ಹೋದ್ಮೇಲೆ ಟಾಪ್ ಅಲ್ಲಿರೋ ಸುತ್ತ ಬಸವಣ್ಣನ ಸುತ್ತಿಲಿಲ್ಲ ಅಂದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದೆ ವೇಸ್ಟ್. ಅದಕ್ಕೋಸ್ಕರ ಬಸವಣ್ಣ ಕಿವಿಲಿ ಏನೋ ಹೇಳ್ಬೇಕಾಯ್ತು, ಅದನ್ನ ಹೇಳ್ಕೊಂಡು ಸೀದಾ ಟಾಪ್ ಕೊಟ್ಟು. ಟಾಪ್ ಹೋದ್ಮೇಲೆ ಅಲ್ಲಿದ್ದ ವೆದರ್ ಅಂತೂ ಬೇಜಾರ್ ಕಳೆದವರೆಗೂ ಬೆಟ್ಟದ ಮೇಲೆ ಇದ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟು. ಇವ್ರು ಯಾರೋ ಇನ್ನ ಅರ್ಧ ಬೆಟ್ಟನ ಹೊತ್ತಿರಲ್ಲ, ಅಲ್ಲೇ ಸುಸ್ತಾಗೋರು. ಅದಕ್ಕೋಸ್ಕರ ಮೋಟಿವೇಶನ್ಗೆ ಓಂ ನಮಃ ಶಿವಾಯ ಅನ್ಕೊಂಡು ಬೆಟ್ಟ ಸುತ್ತವ್ರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೆಳಗಿನ ಜಾವ 5:15 ಮನೆ ಬಿಟ್ಟನ್ನು 10 ಗಂಟೆ ಆದ್ರಿಂದ ಬೆಟ್ಟದ ಮೇಲೆ ಇದ್ದೆ. ಇನ್ನೂ ಲೇಟ್ ಮಾಡ್ರೆ ಮನೆ ಪೂಜೆ ಇದಾವೆ ಅನ್ಕೊಂಡು ಶಾರ್ಟ್ ಕಟ್ ಎಲ್ಲ ಯೂಸ್ ಮಾಡ್ಕೊಂಡು ಓಡ್ಕೊಂಡು ಕೆಳಗಡೆ ಕಿಳಿದ್ಬಿಟ್ಟೆ. ಬೆಟ್ಟದ ಕೆಳಗೆ ಇಳಿದ ಮೇಲೆ ಹೊಟ್ಟೆ ಫುಲ್ ತಾಳಾಗ್ತಾ ಇತ್ತು. ಅದಕ್ಕೆ ಇಬ್ರು ಹಣ್ಣಲ್ಲಿ ಬಾಳೆಹಣ್ಣು ತಗೊಂಡು ತಿನ್ಕೊಂಡು ಸೀದಾ ಊರ್ ಕಡೆ ಹೊರಟು. ಆದ್ರೂ ಇವತ್ತಿನ ದಿವಸ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 40 ಕಿಲೋಮೀಟರ್ ಸೈಕ್ಲಿಂಗ್ ಮತ್ತೆ ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗು ಒಳ್ಳೆ ಮಸ್ತಾಗಿತ್ತು. ಫೈನಲಿ ಊರ್ ಕಡೆ ಕೊಟ್ಟು ನಮ್ಮ ಫ್ರೆಂಡಿಗೆ ಬಾಯ್ ಮಾಡಿ ನಾನು ಮನೆ ಕಡೆ ಹೊರಟೆ. ಮನೆಗೆ ಬಂದು ಒಂದ್ ತಟ್ಟೆ ಮೊಸರನ್ನ ತಿನ್ಕೊಂಡು ರಗ್ಗುಜು ಮನೆ ಕಂಡು 3 ಗಂಟೆವರೆಗೂ ಎದ್ದೊಳ್ಳಿಲ್ಲ. 3 ಗಂಟೆಗೆ ಎದ್ದು ನನ್ನ ತಂಗಿ ಅಂಡೆ ಒಳ್ಳೆ ನೀರು ಕಾಯಿಸಿದ್ಲು. ಆ ನೀರು ಒಯ್ಕೊಂಡು ತಿರ್ಗಾ ಮನೆ ಕಂಡೆ. ಇವತ್ತಿನ ಭಾನುವಾರದ ಕತೆ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.